ಎಲ್ರಿಗೂ ನಮಸ್ಕಾರ. ನಾನು ಈ ಕಥೆನ ಮುಂದುವರಿಸ್ತಾ ಇದ್ದೀನಿ. ನೀವೆಲ್ಲರೂ ಈ ಕಥೆನ ಮುಗಿಸೋದು ಬೇಡ, ಮುಂದುವರಿಸ್ರಿ ಲಕ್ಷ್ಮಕ್ಕ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಈ ಕಥೆನ ಮುಂದುವರಿಸ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ದಿನ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲೀಸ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರಲ್ಲ ಎಲ್ಲ ಕಡೆ ಶೇರ್ ಮಾಡಿರಿ. ವ್ಯೂಸ್ ಜಾಸ್ತಿ ಆದರೆ ನನಗಿನ್ನೂ ಜಾಸ್ತಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಏನಿವತ್ತು ಅಮ್ಮವರು ಆರಾಮ ಕುತ್ಕೊಂಡ್ಬಿಟ್ಟಾರ ನಕ್ಕೊಂತ, ಏನು ಚಿಂತೆನೇ ಇಲ್ಲಲ್ಲ ತಲೆಯಾಗ. ಪ್ರತಾಪ, ನಿಮ್ಮ ಅವ್ವ ಕೇಳಲ್ಲಿ ರಾತ್ರಿ ಯಾ ನಮ್ನಿ ನಿದ್ದೆ ಹೊಡೆದಾಳಂದ್ರೆ ಆರಾಮ ಮಸ್ತ್ ನಿದ್ದೆ ಹೊಡೆದಾಳು ನೋಡಿ. ಇಷ್ಟು ದಿನದಾಗ ಅಂದ್ರೆ ನಿನ್ನೆ ರಾತ್ರಿನ ನೋಡಿ ಇಷ್ಟು ಮಸ್ತ್ ನಿದ್ದೆ ಹೊಡೆದಿದ್ದಂದು. ಬಾಬಾ ಗೊರ್ಕಿನಾರ ಏನಿದ್ವಪ್ಪ ನಿಮ್ಮ ಅವನು. ಬಾಬಾ 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 ಹೌದನ್ ಬೇ. ನೀನು ನಿಮ್ಮ ಅಪ್ಪನ ಮಾತನ್ನ ಕೇಳ. ಹಂಗೇನಿಲ್ಲ, ದಿನ ಹೆಂಗೆ ಮಕ್ಕೋತಿದ್ದೆ ಹಂಗೆ ಮಕ್ಕೊಂಡಿನಿ ನಾನು ನಿನ್ನೆ. ನೋಡಲ್ಲಿ ನಿಮ್ಮ ಅವ್ವ ಎಷ್ಟು ಕುಲು ಅಂತ ಅದಾಳ ನೋಡು. ಇಷ್ಟು ದಿನ ಹಂಗೆ ಕುಲು ಇದ್ಲಂತನ. ಹ್ಞೂ ಬೇ, ಎಷ್ಟು ಚಂದ ನಕ್ಕೊಂತ ಅದೆಯಲ್ಲ ಬೇ ನೀನು. ಇಷ್ಟು ಆರಾಮಾಗಿ ಇಷ್ಟು ನಕ್ಕೊಂತ ಕುಂತಿದ್ದ ನೋಡಿ ಎಷ್ಟು ದಿನ ಆಗಿತ್ತು ಬೇ ನಾನು. ಯಪ್ಪ, ನಮ್ಮ ಮನೆ ನಮಗೆ ಸಿಕ್ತಲ್ಲ ನೆಮ್ಮದಿ, ಬಾಯಿನಾಗ ಹೇಳಿದ್ರೆ ಹೇಳಕ್ಕೆ ಬರಂಗಿಲ್ಲ. ಅದು ಅಷ್ಟು ನೆಮ್ಮದಿ ಇತ್ತು ನೋಡಿ ನಮ್ಮ ಮನ್ಯಾಗ. ಯಪ್ಪ, ಈ ಮನೆಗೆ ಯಾವಾಗ ಬರ್ತೀವಪ್ಪ ಅಂತ ಅಂದ್ಕೊಂಡಿದ್ದೆ ನೋಡಿ ನಾನಂತೂ. ಅದಕ್ಕೆ ನಿಮ್ಮ ಅಪ್ಪಗೆ ಆಡ್ಸಕೊಂತಿದ್ದೆ ರಾತ್ರಿ. ನಿಜ, ರಾತ್ರಿ ಆರಾಮ್ ಮಕ್ಕೊಂಡೆ ನೋಡಿ, ಏನು ಚಿಂತಿಲ್ದ ಏನಿಲ್ದ ಆರಾಮಿದ್ದೆ ನೋಡಪ್ಪ ನಾನಂತೂ. ನೀವಿಬ್ಬರು ಆರಾಮಿರ್ರಿ ಬೇ, ಇನ್ನೇನು ಚಿಂತೆ ಐತಿ ಹೇಳ್ರಿ. ಇಬ್ಬರು ಆರಾಮಾಗಿರ್ರಿ, ನಕ್ಕೊಂತಿರ್ರಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆತ. ಹ್ಞೂನಪ್ಪ, ಇನ್ನೇನು ಚಿಂತೆ ಇಲ್ಲಪ್ಪ ಯಪ್ಪ, ಆರಾಮ್ ನೆಮ್ಮದಿಯಾಗಿದ್ದು ಬಿಡ್ತೀವಿ ನೋಡು. ಸರಿ ಯಪ್ಪ, ನಾನು ಹಂಗಾರ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗಿ ಬರ್ತೀನಿ. ಮತ್ತು ತರಕಾರಿ ಬಂದಾವಲ್ಲ, ಇವತ್ತು ಆಳು ಬರ್ತೀವಿ ಅಂತ ಅಂದಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಹರಿಸ್ಕೊಂಬಂದ್ಬಿಡ್ತೀನಿ ಅಷ್ಟು. ಮತ್ತು ನಾವು ಹೆಣ್ಮಕ್ಳು ಯಾರು ಬರೋದು ನೆನಪ ಮತ್ತಲ್ಲಿ? ಬ್ಯಾಡ ಬೇ ಅವ್ವ, ಬರ್ತೀನಂತ ಅಂದಾರಲ್ಲ ಗಂಡ್ಮಕ್ಳು, ಅವ್ರನ್ನ ಕರ್ಕೊಂಡು ನಾನು ಬಡ ಊಷ್ಟು ಮಾಡ್ಕೊಂಬಂದ್ಬಿಡ್ತೀನಿ. ಆಗಲೇ ನಾಷ್ಟ ಆತ ನಂದು, ಬಡ ನಾಷ್ಟ ಮಾಡಿದೆ. ಅವರಿಗೂ ಹೇಳಿದ್ದೆ ನಾಷ್ಟ ಮಾಡಿನೇ ಬಂದುಬಿಡ್ರಿ ಅಂತಂದು. ಅವರು ನಾಷ್ಟ ಮಾಡ್ಕೊಂಡು ಬಂದುಬಿಡ್ತಾರೆ. ಮಧ್ಯಾಹ್ನನಷ್ಟಿಗೆ ಓಷ್ಟು ತರಕಾರಿ ಓಷ್ಟು ಹರ್ಕೊಂಡು ಗಾಡ್ಯಾಗ ಹಾಕ್ಕೊಂಡ ಬಂದುಬಿಡ್ತೀವಿ. ಇಲ್ಲಿ ಮನೆಗೆ ಬಂದು ಊಟ ಗೀಟ ಮಾಡಿ ಸಂತಿಗೆ ತೊಗೊಂಡು ಹೋಗ್ಬಿಡ್ತೀನಿ ಓಸು ತರಕಾರಿನ. ಆಯ್ತು ತಗೋರಪ್ಪ, ಹಂಗಾರೆ ಹುಷಾರು ನೋಡು. ಮತ್ತು ನಿನ್ನ ಜೊತೆ ಈ ಗಾಡಿಗೆ ಯಾರು ಬರ್ತಾರೆ? ನನ್ನ ಜೊತೆಗನ ಗವ್ಯನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ಮತ್ತು ಪುಷ್ಪ ಅವನಿಗೇನೋ ಬೇರೆ ಕೆಲಸ ಹೇಳೋಣಂತಿಲ್ಲಿ. ಅದಕ್ಕೆ ಮುಕುಂದಪ್ಪ ಬರ್ತೀನಂತ ಅಂದನ. ಆ ಪಂಚವನ್ ಗಂಡ ಅಣ್ಣ ಬರ್ತೀನಂದನ, ಅದನ್ನು ಕರ್ಕೊಂಡು ಹೋಗ್ತೀನಿ ಮತ್ತೆ ಈಗ ನನ್ನ ಜೊತೆ. ಆತು, ಅವನು ಚಲೋ ಅದನ, ಹಂಗೇನಿಲ್ಲ ಹುಡುಗ. ಅವನ್ನ ಕರ್ಕೊಂಡು ಹೋಗ್ಬಿಡ ಹಂಗಾರ. ಹುಷಾರು ನೋಡು ಮತ್ತು ನೀನು. ಆತವ ಹಂಗಾರ ನಾನು ಹೋಗ್ಬರ್ತೀನ, ನೀವು ಹುಷಾರು ನೋಡ್ರಿ. ನಾಷ್ಟ ಮಾಡಿರಿ, ಹಾಕ್ಕೊಡ್ತೀನಿ ಅಂತ ಅಂದಾರ ಅವ್ರಿಗೆ. ನಾಷ್ಟ ಮಾಡಿ ಒಂದು ಸ್ವಲ್ಪ ಚಂದನತಂಗ ರೆಸ್ಟ್ ಮಾಡಿರಿ, ಸರಿನಾ? ಈಗ ಮನೆಗೆ ಆಳು ಬರ್ಬೋದು, ಅವರು ಕೆಲಸ ಮಾಡಿಸ್ತಾರ. ಇಲ್ಲಾಂದ್ರೆ ಅವ ನಿಮ್ಮ ಮುಂದಷ್ಟು ಕುತ್ಕೊಂಡಿರು, ಅವ್ರು ಅಷ್ಟು ಮಾಡ್ಕೊಂಡು ಹೋಗ್ತಾರ. ಒಂದು ಸ್ವಲ್ಪ ಕಣ್ಣು ಅವ್ರ ಕಡೆ ಲಕ್ಷಣ ಇರಲಿ ಬೇ. ಯಾಕಂದ್ರೆ ಮತ್ತು ಹೇಳೋಕ್ಕಾಗಲ್ಲ, ಯಾರನ್ನೂ ಒಮ್ಮಕ್ಕ ನಂಬಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ, ನಾವಿಬ್ಬರು ಅದಕ್ಕೆ ಇಲ್ಲೇ ಕುಂತಿರ್ತೀವಿ ತಗೋ. ಅವ್ರು ಏನು ಕೆಲಸ ಮಾಡಕ್ಕಂತ್ರು ಅದ್ರ ಮೇಲೆ ಕಣ್ಣಿಟ್ಟಿರ್ತೀವಿ ನಾವು. ಒಮ್ಮಕ್ಕ ಯಾರನ್ನು ನಂಬೋದು ಸರಿನಾ ಅಲ್ಲ. ಸರಿ ತಗೋ, ನಾವು ಇಲ್ಲೇ ಇರ್ತೀವಿ ತಗೋ. ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೀವು ಹೊಲ್ದಂದಷ್ಟೇ ತಲೆ ಕೆಡಿಸ್ಕೊ. ಯವ್ವ, ಹಂಗಾರೆ ನಾನು ಹೊಲ್ದಾಗ ಹೋಗಿ ಬರ್ತೀನಿ ತಗೋ ಬೇ. ಪ್ರತಾಪನ ಜೋಡಿ. ಪ್ರತಾಪ ಬಾಲೆ, ನಾನು ಬರ್ತೀನಿ ಹೊಲ್ದಾಗ. ಪ್ರತಾಪ, ನೀ ಯಾರನ್ನ ನಂಬ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡ. ನೀನು ಯಾವ ಟೈಮಿಗೆ ಕೈ ಬಿಟ್ಟು ಹೋಗಾರ ಗೊತ್ತಿಲ್ಲ. ನಿನ್ನ ಕೆಲಸ ನೀನು ನೋಡ್ಕೊ ಹೋಗಿ ಮೊದಲು. ಪ್ರತಾಪ, ನೀವು ಹೋಗಿ ನಿನ್ನ ಕೆಲಸ ನೋಡ್ಕೋ ಹೋಗಪ್ಪ. ಆತವ, ನಾವು ಬರ್ತೀನಿ ತಗೋ. ಯವ್ವ, ಇನ್ನೂ ನನ್ನ ಮೇಲೆ ಬೇಜಾರು ಹೋಗಿಲ್ಲ ಅನ್ಬೇ. ಯವ್ವ ಮಾತಾಡ್ಸ್ಬೇ. ಯಪ್ಪ ಮಾತಾಡ್ಸು, ನಿಮ್ಮ ಕೈ ಮುಗಿತೀನಿ ಮಾತಾಡ್ಸಪ್ಪ. ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ ನಾನು. ಲಕ್ಷ್ಮಿ, ನಾನು ಇಲ್ಲಿ ತಣ್ಣ ಕುತ್ಕೋಬೇಕಂದ್ರೆ ಮೊದಲು ಇಲ್ಲಿಂದ ಹೋಗಂತ ಹೇಳು. ಇಲ್ಲ ನಾನೇ ಎದ್ದು ಹೋಗ್ತೀನಿ ನೋಡು. ಮತ್ತೆ ನಂಗೆ ಇಲ್ಲಿ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಈಗ ನೀ ಹೇಳ್ತೀಯ, ನಾನು ಎದ್ದು ಹೋಗ್ಲ. ಊರಾಗ ಮಂದಿ ನಮ್ಮ ಮನೆ ಬಗ್ಗೆ, ನಮ್ಮ ಮಂತಾನದ ಬಗ್ಗೆ ಏನು ಬೇಕಾದ ಆಳ್ಕೊಳ್ಳೋದು ಬೇಡ ಅಂತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮನ್ಯಾಗ ಸೇರಿಸ್ಕೊಂಡು ನಾನು. ಆದರೆ ನನ್ನ ಮನಸ್ಸಿನಾಗ ಮಾತ್ರ ಅವ್ರನ್ನ ಸೇರಿಸ್ಕೊಂಡಿಲ್ಲ. ನನ್ನ ಮನಸ್ಸಿಂದ ಯಾವತ್ತೂ ಕಿತ್ತೋಗ್ತೀನಿ ನಾನು ಅವ್ರನ್ನ ವಾಪಸ್ ಮಾತಾಡ್ಸೋಕ್ಕೂ ನನಗೆ ಮನಸ್ಸಿಲ್ಲ. ಇಲ್ಲಿಂದ ಹೋಗಂತ ಅನ್ನೋರನ್ನ ಮೊದಲು. ನಿಮಗೆ ಅಷ್ಟು ಮನಸ್ಸಿಗೆ ನೋವು ಆಗೈತಂದ್ರೆ ನಿಮ್ಮ ಹೆಂಡ್ತೀರಿ ನಾನು. ನಿಮಗೆ ಅಷ್ಟು ಮನಸ್ಸು ನೋವು ಆಗೈತಂದ್ರೆ ನನಗೂ ಅದಕ್ಕಿಂತ ಡಬಲ ಮನಸ್ಸು ನೋವು ಆಕೈತಿ. ನನಗೂ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ, ಮನಸ್ಸೇ ಇಲ್ಲ. ಇಲ್ಲಿಂದ ಹೋಗಂಗಿದ್ರೆ ಹೋಗಲಿ, ಇಲ್ಲ ಅಂದ್ರೆ ನಡ್ರಿ ನಾವೇ ಎದ್ದು ಹೋಗನ್ರಿ. ಯವ್ವ, ನೀವೇನು ಇಲ್ಲಿಂದ ಎದ್ದು ಹೋಗೋದು ಬೇಡ ಬಿ. ನಾನು ಹೋಗ್ತೀನಿ ತಗೋರಿ. ನೀವು ಆರಾಮಾಗಿ ಮಾತಾಡ್ಕೊತ ಕೂತ್ಕೋರಿ. ನನ್ನಿಂದ ನಿಮಗೇನು ತೊಂದರೆ ಆಗೋದು ಬೇಡ. ನಾನು ಹೊಲ್ದಾಗ ಹೋಗ್ತೀನಿ ತಗೋರಿ. ಮಾವರ ಚಹಾ ಹೇಳಿದ್ರಲ್ಲ, ಪುಷ್ಪ ಮಾಡಿಟ್ಟಿದ್ಲ, ಆಕೆ ಅಡುಗೆ ಮಾಡಕೊಂತಿದ್ಲಲ್ಲ, ಅದಕ್ಕೆ ನಾನು ತೊಗೊಂಬಂದೆ ತಗೋರಿ. ನೆಮ್ಮದಿಯಾಗಿ ಕುತ್ಕೊಳಕ್ಕೂ ದಾರಿ ಇಲ್ಲ ಈ ಮನ್ಯಾಗ. ಪುಷ್ಪ, ಏ ಪುಷ್ಪ, ಬಾರವ ಇಲ್ಲಿ. ಹಾಂ ರೀ ಮಾವರ, ಬಂದೆ. ಮಾವರ ಕರೆದ್ರಲ್ರಿ, ಎದಕ್ಕೆ? ಅಲ್ಲವಾ, ನಾನು ಚಹಾ ತಮ್ಮ ಅಂತ ಅಂದಿದ್ದು ನಿನಗೆ. ನಿನ್ನ ಕೈಯಾಗ ಆದ್ರೆ
ಚಾ ಮಾಡ್ಕೊಂಡು ಬಾ. ಇಲ್ಲ ಕೆಲಸ ಭಾಳ ಇದ್ವಪ್ಪ ಅಂತಂದ್ರೆ ಒಂದು ತಾಸು ಬಿಟ್ಟು ಚಾ ತಂದು ಕೊಡು. ಇಲ್ಲ ಚಾ ತಂದು ಕೊಡಕ್ಕೆ ಹೋಗ್ಬೇಡ. ಮಾವರ ನಂದು ಕೆಲಸ ಐತ್ರಿ ಅದಕ್ಕೆ ಆಗಲಿಲ್ಲ ಅಂತ ಹೇಳುವ. ಅದನ್ನ ಬಿಟ್ಟು ಬೇರೆಯವ್ರ ಕೈಯಾಗ ಚಾ ಎಲ್ಲ ಕಳ್ಸಕ್ಕೆ ಹೋಗ್ಬೇಡ ನೀನು. ಒಂದ್ಸಲ ಸುಮ್ಮನೆ ಅದೀನಿ, ಇನ್ನೊಂದ್ಸಲ ಹಿಂಗೆ ಮಾಡಿದೆ ಅಂದ್ರೆ ನಿಂಗೂ ಏನು ಕೆಲಸ ಹೇಳಕ್ಕೆ ಹೋಗಲ್ಲ ನೋಡುವ ನಾನು. ನೀರು ತಂದು ಕೊಡು, ಚಾ ತಂದು ಕೊಡು ಅಂತಂದು. ಅದು ತಪ್ಪಾತ್ರಿ ಮಾವರ, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ. ನಾನು ಚಾ ತೊಗೊಂಬರ್ತೀನಿ ತೋರಿ. ನಾ ಅಲ್ಲಿ ರೂಮ್ನಾಗ ಇರ್ತೀನಿ, ಅಲ್ಲೇ ತಂದು ಕೊಡವ ಚಾನ. ನೆಮ್ಮದಿಯಾಗ ಬಂಕದಾಗ ಕುತ್ಕೊನ ಕುದಾರಿಲ್ಲಿ ಮನ್ಯಾಗ. ಅತ್ತೆರ ನೀವರ ಚಾ ತಗೋರಿ. ಪುಷ್ಪ, ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನೀನೇ ಹೇಳು, ನಾನು ಅಲ್ಲೇ ರೂಮ್ನಾಗ ಇರ್ತೀನಿ, ನನಗೂ ಅಲ್ಲೇ ಚಾ ತಂದು ಕೊಡು. ಅವು ಆಳು ಬರ್ತಾರಲ್ಲ ಅವ್ರು ಬಂದ ಮೇಲೆ ಕರಿ, ನಾ ಇಲ್ಲಿ ಬಂದು ಕುತ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿಸ್ತೀನಂತ. ಆದ್ರೆ ಅತ್ತೆರ ನೀವು ಅಲ್ಲೇ ಕೊನೆಗೆ ಇರಿ, ನಾ ಅಲ್ಲೇ ಚಾ ತಂದು ಕೊಡ್ತೀನಂತ. ಹಂಗೆ ನಾಷ್ಟನೂ ಅಲ್ಲೇ ತೊಗೊಂಬರ್ತೀನಿ ತೋರಿ. ಅವ್ರು ಆಳು ಬಂದ ತಕ್ಷಣ ಕರಿ, ನೀನೇ ಎಲ್ಲ ಕೆಲಸ ಮಾಡೋಕೆ ಹೋಗಬೇಡ. ನಿನಗೂ ಸುಸ್ತಾಕೈತಿ, ಒಂದು ಸ್ವಲ್ಪ ಆರೋಗ್ಯದ ಕಡೆನೂ ಲಕ್ಷ್ಯ ಇರಲಿ ಏನು. ಆತ್ರಿ ಅತ್ತೆರ, ನಿಮ್ಗೆ ಕರಿತೀನಿ ಅಂತ ತಗೋರಿ ಅವ್ರು ಬಂದ ಮೇಲೆ. ಪುಷ್ಪ, ನೀನಾದರೆ ನನ್ನನ್ನು ಕ್ಷಮಿಸ್ಬಿಡೆ. ನನ್ನನ್ನು ನೀನು ಹೊರಗಿನಕ್ಕೆ ನಂಗೆ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ನಿನಗೆ ಕೈ ಮುಗಿತೀನಿ, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಎದ್ದಾಳಕ್ಕ, ನೀನು ಯಾಕಕ್ಕ ನನ್ನ ಕಾಲು ಹಿಡ್ಕೊಂಡು? ಎದ್ದಾಳಕ್ಕ ನೀ ಸರಿ ಕಡೆ ಸರಿ. ನೀನು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಅನ್ನೋವರೆಗೂ ನಾನು ಎದ್ದಾಳಲ್ಲ ಪುಷ್ಪ. ಅತ್ತೆ ಮಾವ ಅಂತೂ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಅಟ್ಲೀಸ್ಟ್ ನೀನಾದರೂ ನನ್ನ ಜೊತೆ ಮಾತಾಡು ಪುಷ್ಪ. ನನಗಿಲ್ಲ ಅಂದರೆ ಸತ್ತೋಗ್ಬಿಡ್ಬೇಕಂತ ಅನ್ನಿಸ್ತಾ ಇದೆ ಪುಷ್ಪ. ನನ್ನನ್ನು ನಂಬು ಪುಷ್ಪ. ಇನ್ನೊಂದ್ಸಲ ಯಾವತ್ತೂ ಆ ಥರ ತಪ್ಪು ಮಾಡೋಂಗಿಲ್ಲ ಪುಷ್ಪ. ಸರಿ ಆಯ್ತಕ್ಕ, ಅದನ್ನು ಮಾತಾಡೋಣ ಅಂತ. ಸರಿ, ನಾನು ನಿನ್ಕಿಂತ ಸಣ್ಣಕ್ಕೆ ನೀನು ನನ್ನ ಕಾಲು ಹಿಡ್ಕೊಬೇಡ. ಮೊದಲೇ ಸರಿ ಇಲ್ಲಿ, ಇಲ್ಲಾಂದ್ರೆ ಮಾತಾಡಲ್ಲ ನೋಡಕ್ಕ. ಮತ್ತೆ ಮೊದಲೇ ಸರಿ ಅಕ್ಕ, ನೀನು ಸರಿ ಆ ಕಡೆ. ಯಾಕಕ್ಕ ಎಂತ ಕಳ್ತಾ ಇದೀಯಾ? ಏನಾಯಿತು? ನೀನೇ ನೋಡಿದೆಯಲ್ಲ ಪುಷ್ಪ, ಬಂಕದಾಗ ಅತ್ತೆ ಮಾವ ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ನಾನು ಕೊಟ್ಟಿರೋ ಚಾನು ಕುಡಿತಾ ಇಲ್ಲ ಅವರು. ಅವ್ರು ಮಾಡೋದ್ರಲ್ಲಿ ಸರಿಯೇ ಇದೆ. ನಾನು ಆ ಥರ ಮಾಡಿದಕ್ಕೆ ಅವ್ರ ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಆದರೆ ನಾನು ಬದಲಾಗ್ತಾ ಇದ್ದೀನಿ ಪುಷ್ಪ. ನೀನಾದರೂ ನಂಬು ಪುಷ್ಪ. ನನಗೆ ಒಂದು ಅವಕಾಶ ಕೊಡು ಪುಷ್ಪ. ನಾನು ಇನ್ನೊಂದ್ಸಲ ಯಾವತ್ತೂ ಅಂಥ ಕೆಲಸ ಮಾಡಲ್ಲ ಪುಷ್ಪ. ನೀನಾದರೂ ನನ್ನನ್ನು ಮಾತಾಡಿಸು ಪುಷ್ಪ. ಮನೆಯವರೆಲ್ಲ ನನ್ನ ಜೊತೆ ಮೊದಲಿನ ಥರ ಇರೋಂಗೆ ಮಾಡು ಪುಷ್ಪ. ಪುಣ್ಯ ಬರುತ್ತೆ ನಿನಗೆ. ನಿನ್ನ ಪುಣ್ಯನ ನಿನ್ನ ಸಹಾಯನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಅಕ್ಕ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಹೇಳು ಪುಷ್ಪ, ನೀನು ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡ್ತಾ ಇದ್ರೂ ಇದೆಯಲ್ಲ, ಹೇಳು ಪರವಾಗಿ. ನನ್ನ ಏನೂ ತಿಳ್ಕೊಳಲ್ಲ ಅಕ್ಕ. ನೀವು ಮಾಡಿರೋ ಆ ದೊಡ್ಡ ತಪ್ಪನ್ನು ಮರೆಯೋಕೆ ಅವರಿಗೂ ಒಂದು ಸ್ವಲ್ಪ ಟೈಮ್ ಬೇಕಕ್ಕ. ಅದು ಅಲ್ಲದೆ ನೀವು ಸಾಲದಲ್ಲಿದ್ದಾಗ ಕೈ ಬಿಟ್ಟು ಹೋದ್ರಿ. ಇವಾಗ ಸಾಲ ಎಲ್ಲ ತೀರಿದ ಮೇಲೆ, ಎಲ್ಲ ಕಷ್ಟ ಮುಗಿದು ಹೋದ್ಮೇಲೆ ನೀವು ಬಂದಿರಲ್ಲ. ಹಾಗಾಗಿ ಅವರಿಗೆ ಭಾಳ ಬೇಜಾರಾಗೈತಿ. ಇನ್ನೂ ಸ್ವಲ್ಪ ದಿನ ಅಕ್ಕ, ಇನ್ನೂ ಸ್ವಲ್ಪ ದಿನ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ಅವ್ರು ನಿಮ್ಮನ್ನು ಕ್ಷಮಿಸ್ತಾರೆ. ಅವರು ಕ್ಷಮಿಸ್ತಾರಂದ್ರೆ ನಾ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಪುಷ್ಪ. ಆದರೆ ನೀನಾದರೂ ನನ್ನ ಜೊತೆ ಇರು ಪ್ಲೀಸ್. ಆಯ್ತಕ್ಕ, ನಿನ್ನ ಜೊತೆ ನಾನು ಇರ್ತೀನಿ ತಗೋ. ಅವರಿಬ್ಬರು ನಿನ್ನ ಜೊತೆ ಮಾತಾಡೋಂಗೆ ನಾ ಮಾಡ್ತೀನಿ. ಆದರೆ ನೀನು ಮುಂಚೆ ಥರ ಮಾತ್ರ ಬದಲಾಗಕ್ಕೆ ಹೋಗ್ಬೇಡಕ್ಕ. ಇಲ್ಲ ಪುಷ್ಪ, ನನ್ನ ತಾಳಿ ಮೇಲೆ ಆಣೆ ಪುಷ್ಪ. ಇನ್ನೊಂದ್ಸಲ ಯಾವತ್ತೂ ಆ ಥರ ಮಾಡೋದಕ್ಕೆ ಹೋಗಲ್ಲ ಪುಷ್ಪ. ತಾಳಿ ಮೇಲೆ ಆಣೆ ಇಟ್ಟು ಯಾರೂ ಸುಳ್ಳು ಹೇಳೋಂಗಿಲ್ಲ, ನಿನಗೆ ಗೊತ್ತಲ್ಲ. ನಾನು ಇನ್ನೊಂದ್ಸಲ ಆ ಥರ ಮಾಡಲ್ಲ ಪುಷ್ಪ. ಸರಿ ಅಕ್ಕ, ನೀನು ಇನ್ನೊಂದ್ಸಲ ಹಂಗೆ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಸರಿ ತಗೋಕ್ಕ, ನಂಗೊಂದು ಸ್ವಲ್ಪ ದಿನ ಟೈಮ್ ಕೊಡು, ನಾನೆಲ್ಲ ಸರಿ ಮಾಡ್ತೀನಿ. ಈಗ ಮೊದಲು ಅಳೋದನ್ನು ನಿಂದ್ರಿಸಕ್ಕ ನಾಷ್ಟ ಮಾಡಿಬಿಡು ನೀನು. ನಾನು ಅವರಿಗೆ ನಾಷ್ಟ ಕೊಟ್ಟು ಚಾ ಕೊಟ್ಟು ಬರ್ತೀನಿ. ನೀನು ಹೋಗಿ ಅತ್ತೆ ಮಾವಾಗ ಚಾ ನಾಷ್ಟ ಕೊಟ್ಟು ಬಾ. ನೀವು ಬಂದಮೇಲೆ ಇಬ್ಬರು ಒಟ್ಟಿಗೆ ಮಾಡೋಣ ಅಂತ. ಸರಿ ಅಕ್ಕ. ನಿಮ್ಮ ಭಾವ ಏನೂ ತಿಂದೇ ಇಲ್ಲ ಪುಷ್ಪ. ಉಪವಾಸನ ಅದಾರ ಅವರು. ಹೊಲಕ್ಕೂ ಉಪವಾಸನ ಹೋದರು. ನಾನಾದರೂ ಹೋಗಿ ಕೊಟ್ಟು ಬರಲ್ಲ ಅವ್ರಿಗೆ ಊಟನ. ನೀನು ತಲೆ ಕೆಡ್ಸ್ಕೊಬೇಡಕ್ಕ, ಅವ್ರು ಊಟ ಮಾಡಿಲ್ಲ ಅಂತ ನಂಗೆ ಗೊತ್ತು. ಹಾಗಾಗಿ ಇವರು ನಮ್ಮ ಮನೆಯವ್ರು ಹೋದ್ರಲ್ಲ ಹೊಲಕ್ಕೆ, ಅವ್ರ ಜೊತೆ ಕೊಟ್ಟು ಕಳಿಸಿದ್ದೀನಿ ತಗೋ. ನೀ ಏನು ಚಿಂತೆ ಮಾಡೋಕೆ ಹೋಗಬೇಡ. ನೀನು ನಾಷ್ಟ ರೆಡಿ ಇಟ್ಟಿರಿ ಇಬ್ಬರಿಗೂ, ನಾ ಅವ್ರಿಗೆ ಕೊಟ್ಟು ಬರ್ತೀನಂತ. ಸರಿ ಪುಷ್ಪ, ಪುಣ್ಯ ಬರಲಿ ನಿನಗೆ. ಇಲ್ಲಿ ತಗೋಕ್ಕ, ನಮ್ಮ ಮನೆಯವರಲ್ಲ, ಮತ್ತು ನಾವೇ ಕಾಳಜಿ ಕೊಡ್ಬೇಕು, ತೋರಿಸ್ಬೇಕಲ್ಲ. ಸರಿ ತಗೋಕ್ಕ, ನಾವು ಹೋಗಿ ನಾಷ್ಟ ಕೊಟ್ಟು ಬರ್ತೀನಾ.